ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್. ಗುಡ್ ಮಾರ್ನಿಂಗ್ ಆಲ್. ಇವತ್ತು ನಾನು ಬೇಗನೆ ಎದ್ದೆ, ಬೇಗ ಎದ್ದು ಸ್ನಾನ ಎಲ್ಲ ಬೇಗ ಆಯಿತು. ನಿನ್ನೆ ಬೈಕ್ ರಿಪೇರಿ ಮಾಡಿಸ್ಕೊಂಬಂದಾರ ನಮ್ಮ ಮನೆಯವರು. 2-3 ದಿನ ಆಗಿತ್ತು, ಕೆಟ್ಟು ನಿಂತಿತ್ತು. ಅದನ್ನ ರಿಪೇರಿ ಮಾಡಿಸ್ಯಾರೋ, ಅದನ್ನ ತೋರ್ಸಾಕಂತ ನನಗೆ ಕೆಳಗೆ ಕರ್ಕೊಂಡು ಹೊಂಟಾರೆ. ಇವಾಗ ನೋಡ್ಬೇಕು ಹೆಂಗೆ ರಿಪೇರಿ ಮಾಡಿಸ್ಕೊಂಬಂದಾರಂತ. ಎಲ್ಲ ಇಲ್ಲ ಇದು ಸೀಟ್ ಬೇರೆದಿದೆ. ಸೀಟ್ ಅದೇ ಕವರ್ ಬೇರೆ ಇದು. ನೀರು ಎಲ್ಲಿ ಇದು ಹೊಸದಿದೆ. ಇವು ಹೊಸವು ಇವೆಲ್ಲ ಚೆನ್ನಾಗಿ ಬೀಳ್ತವೆ. ಇದೆಲ್ಲ ಹೊಸ ಎಲ್ಲ ರೆಡಿ ಆಗಿತ್ತಲ್ಲ. ಕಿತ್ತಿಸ್ಬಿಟ್ಟು ನೀವು ನೇಮ್ ಪ್ಲೇಟ್ ಬುಕ್ ಮಾಡ್ಕೊಂಡು ಇದು ಹೋಗಿತ್ತಲ್ಲ, ಇದು ಮುರಿದಿತ್ತಲ್ಲ. ಇದು ತೆಗಿಯೋಕೆ ಹೇಳಿನ ಸಿಕ್ಕಿಲ್ಲ. ಸಿಕ್ಕರೆ ಇದನ್ನೊಂದು ಹಾಕಿಸ್ಬೇಕು. ನೇಮ್ ಪ್ಲೇಟ್ ಹೋಗೈತಿ. ನೇಮ್ ಪ್ಲೇಟ್ ಹಾಕಿಸ್ಬೇಕು. ಇದನ್ನೊಂದು ಹೊಸ ಹೇಳಿದ್ದೆ. ಇದು ಇರಲಿ ಅಂತ ಯಾವುದು ಹಾಕಿ ಬಿಡು. ಹೊಸದ ಆತಲ್ಲ ಗಾಡಿ, ಹೊಸ ಬೈಕರೇ ಹಾಕ್ಬೇಕು. ಯಾಕಂದ್ರೆ ಏನು ಸಿಕ್ಕಿಸ್ಬಿಟ್ಟು ಏನಾರು ಎಡಿಷನ್ಗೆ ಹಾಕು. ಇನ್ನೊಂದು 2 ವರ್ಷದ ಗಾಡಿ ಹಾಕತ್, ಹೊಸದಾರೆ ಹಾಕಬೇಕು. ಇದ ಹೊಸದಾತ್ಲ. ಎಷ್ಟು ಒಂದಕ್ಕೆ ಮಾಡ್ತಿದ್ರು ಅಂತಂದ್ರೆ ಹೌದಾ, ಯೋಗ ಮಾಡ್ತಾರ ಅವ್ರ. ಇವರು ವಾಕಿಂಗ್ ಹೋಗಿದ್ರು. ವಾಕಿಂಗ್ ಮುಗಿಸ್ಕೊಂಡು ಈಗ ಮನೆಗೆ ಬಂದರು. ಅವ್ರು ಬರೋ ಅಷ್ಟರ ವೇದ ವರ್ಷ ಇಬ್ಬರು ಎದ್ದು ಜಗಳ ಮಾಡಕತ್ತಿದ್ರು. ಅವರಪ್ಪ ಅಪ್ಪನ ಬಿಡವಲ್ರು. ವರ್ಷ ವೇದ ಇಬ್ಬರು ನಂದಪ್ಪ ನಂದಪ್ಪ ಅಂತ ಜಗಳ ಮಾಡಕತ್ತಾರೆ. ಇಲ್ಲಿ ಏನಂತಳ್ದು ತಂಗಿ ಜೊತೆ ಜಗಳ ಆಡ್ತಾರೆ. ಎದ್ಕುಳೆ ಈಗ ನಾಷ್ಟ ಮಾಡೋಣಂತ ಅಡುಗೆ ಮನೆಗೆ ಬಂದಿದ್ದೀನಿ. ನಾಷ್ಟಕ್ಕೆ ಇವತ್ತು ಪಾಲಕ್ ರೈಸ್ ಮಾಡಬೇಕು ಅಂತ ಎಲ್ಲ ಹೆಂಚಿಟ್ಕೊಂಡಿನಿ. ಮೊದಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲು ಅದಕ್ಕೆ ಮಸಾಲೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ಮೊದಲೇ. ಕೊಬ್ಬರಿ ಮತ್ತು ಪಾಲಕ್ ಸೊಪ್ಪನ್ನು ಬೆಳಗ್ಗೆನೇ ಬಿಡಿಸ್ಬಿಟ್ಟು ಎಲ್ಲ ನೀಟಾಗಿ ಸೊಪ್ಪು ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಸಪ್ರೇಟಾಗಿ ಬೇಯಿಸ್ಬೇಕು ಸೊಪ್ಪು. ಸಪ್ರೇಟಾಗಿ ಒಂದು ಕಡೆ, ಆ ಕಡೆ ಬೇಯಕ್ಕೆ ಇಟ್ಟಿದ್ದೀನಿ ಸೊಪ್ಪು. ಅದು ಸೊಪ್ಪು ಚೆನ್ನಾಗಿ ಬೆಂದಿದೆ. ಇವಾಗ ಸೊಪ್ಪು ಮತ್ತು ಮಸಾಲೆ ಎರಡು ಇವಾಗ ರುಬ್ಬಬೇಕು. ಕಾಯಿ ತುರಿ ಒಂದು ಅರ್ಧಕ್ಕಿಂತ ಕಮ್ಮಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಒಂದು 5 ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಬೇಯಿಸಿರೋ ಪಾಲಕ್ ಸೊಪ್ಪು ಎಲ್ಲ ಹಾಕಿ ಇವಾಗ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ಹೇಗೆ ಬೇಕೋ ಹಾಗೆ ರುಬ್ಕೊಬೋದು. ನಿಮಗೆ ನಾನು ಪಾಲಕ್ ರೈಸ್ ಹೇಗೆ ಮಾಡೋದು. ಎಲ್ಲ ಈ ಮಸಾಲೆ ಎಲ್ಲ ರುಬ್ಕೊಂಬಂದಿದ್ದಾಯಿತು. ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ತುಪ್ಪನಾದರೂ ಹಾಕ್ಕೊಬೋದು, ಎಣ್ಣೆನಾದರೂ ಹಾಕ್ಕೊಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಚಕ್ಕೆ, ಲವಂಗ ಬೇಕಿದ್ರೆ ಸ್ವಲ್ಪ ಹಾಕ್ಕೊಬೋದು. ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ನೆಲ್ಲ ಇಲ್ಲೇನು ಜಾಸ್ತಿ ಹಾಕ್ಕೊಳ್ಳಿಲ್ಲ. ಮತ್ತು ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇಲ್ಲಾಂದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕದು, ಇಲ್ಲ ಟೇಸ್ಟ್ ಚೆನ್ನಾಗಾಗಲ್ಲ. ಈರುಳ್ಳಿ ಮತ್ತು ಟೊಮೆಟೊ ಒಂದು ಅರ್ಧ ಟೊಮೆಟೊ ಹಾಕ್ಕೋತಿದ್ದೀನಿ ಅಷ್ಟೇ, ಭಾಳ ಏನು ಹಾಕ್ಕೋತಿಲ್ಲ. ಮೇಲೆ ಮತ್ತು ನಿಂಬೆಹಣ್ಣು ಸ್ವಲ್ಪ ಹಿಂಡ್ತೀನಿ. ಹಾಗಾಗಿ ಟೊಮೆಟೊ ಸ್ವಲ್ಪನೇ, ಒಂದು ಅರ್ಧ ಟೊಮೆಟೊ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಇವಾಗ ಟೊಮೆಟೊ ಹಾಕ್ಕೋತಿದ್ದೀನಿ. ಟೊಮೆಟೊನು ಸಾಫ್ಟ್ ಆಗೋ ಥರ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಬೇಯಿಸ್ಕೊಂಡು ಆಮೇಲೆ ಕ್ಯಾರೆಟು, ಬೀನ್ಸು, ತರಕಾರಿ ಸ್ವಲ್ಪ ಯಾವ್ದು ಇಷ್ಟನೋ ಆ ತರಕಾರಿ ಕಟ್ ಮಾಡಿ ಇಟ್ಕೋಬೋದು. ನಾನು ಕ್ಯಾರೆಟು, ಬೀನ್ಸು ಮತ್ತು ಸ್ವಲ್ಪ ಒಂದೆರಡು ಪೊಟ್ಯಾಟೊ ಒಂದು ಸ್ವಲ್ಪ
ಇಟ್ಕೊಂಡಿದ್ದೀನಿ, ಇಟ್ಕೊಂಡಿದ್ದೆ. ಇವಾಗ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಇವು ಚೆನ್ನಾಗಿ ಬೇಯಬೇಕು, ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ಥರ ಚೆನ್ನಾಗಿ ಬೇಯಿಸ್ಬೇಕು. ಅದು ಬೇಯೋದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಆಮೇಲೆ ರೈಸ್ಗೆ ಬೇರೆ ಹಾಕ್ಕೊತೀನಿ. ಇವಾಗ ಸ್ವಲ್ಪ ಇದಕ್ಕೆ ಬೇಯೋದಕ್ಕಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡು ಬಂದಿರೋ ಮಸಾಲೆ ಏನಿತ್ತಲ್ಲ ಅದನ್ನ ಫುಲ್ಲು ಹಾಕಬೇಕು. ಅದನ್ನ ಬೇಯಿಸಿರೋ ನೀರು ಏನಿತ್ತಲ್ಲ ಅದೇ ನೀರೇ ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಅದನ್ನು ವೇಸ್ಟ್ ಮಾಡಬಾರ್ದು. ಸ್ವಲ್ಪ ಬೇಯಿಸಿರೋ ನೀರನ್ನೇ ಇದಕ್ಕೆ ಹಾಕಬೇಕು ರೈಸ್ ಮಾಡೋಕ್ಕೆ. ಅದು ಸ್ವಲ್ಪ ಸಾಫ್ಟಾಗಿ ಬೆಂದಮೇಲೆ ಇವಾಗ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ. ಸಾಲ್ಟ್ ಹಾಕ್ಕೊಂಡು ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೋಬೇಕು. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ಇಷ್ಟೆಲ್ಲ ಐಟಮ್ಸ್ ಹಾಕಿದ್ದೀನಿ. ನೀವು 2 ಗ್ಲಾಸಿಗೆ ಮಾಡೋದಾದ್ರೆ ಇದಕ್ಕಿಂತ ಜಾಸ್ತಿ ಉಪ್ಪು ಮತ್ತು ಖಾರ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು 1 ಗ್ಲಾಸ್ ಸಾಕಾಗುತ್ತೆ. ನನಗಿನ್ನೂ ಮಿಕ್ಕತ್ತು ಮಧ್ಯಾಹ್ನಕ್ಕೂ ಆಗುತ್ತಿದೆ ರೈಸು. ಯಾಕಂದರೆ ಇದು ಪಾಲಕ್ ರೈಸ್ ಸ್ವಲ್ಪ ಖಾರ ಅಂತ ಮಕ್ಕಳು ತಿನ್ನಲ್ಲ, ಸ್ವಲ್ಪ ತಿಂತಾರೆ ಅಷ್ಟೇ. ಅದು ಮೊಸರು ಹಾಕಿ ತಿನ್ನಿಸ್ಬೇಕು ಅವ್ರಿಗೆ, ಹಾಗೆ ಅಂದರೆ ತಿನ್ನಲ್ಲ. ನಮಗೆ ಸ್ವಲ್ಪ ಖಾರ ಬೇಕು, ಮಕ್ಕಳಿಗೆ ಖಾರ ತಿನ್ನಲ್ಲ. ಹಾಗಾಗಿ ಅವ್ರಿಗೆ ಮೊಸರು ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಸ್ವಲ್ಪ ತಿಂತಾರೆ, ಹೊಟ್ಟೆ ತುಂಬ ತಿನ್ನಲ್ಲ. ಹಾಗಾಗಿ ಅವ್ರಿಗೆ ಸಪ್ರೇಟ್ ಏನಾದರೂ ಪಾಯಸ ಅದು ಏನಾದರೂ ಮಾಡಿಕೊಡ್ತೀನಿ. ಇದೇ ನಮ್ಗೆ ಮಧ್ಯಾಹ್ನ 1 ಗ್ಲಾಸ್ ರೈಸ್ ಮಾಡಿದರೆ ನಮ್ಗೆ ಮಧ್ಯಾಹ್ನಕ್ಕೆ ಆಗುತ್ತೆ. 1-2 ರೊಟ್ಟಿನೂ ಚಪಾತಿನೂ ಮಾಡಿದರೆ ಸಾಕಾಗುತ್ತೆ. ನಾನು ಯಾವಾಗಲೂ ಪಾಲಕ್ ರೈಸ್ ಇದೇ ಥರ ಮಾಡ್ತೀನಿ. ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ನನಗೆ. ಈ ರೆಸಿಪಿ ಹೇಗಿತ್ತು ಅಂತಲೂ ತಿಳಿಸಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ರುಬ್ಬದೇನೆ ಹಾಗೇನೂ ಮಾಡ್ಕೋಬೋದು. ಪಾಲಕ್ ಸೊಪ್ಪು ಅಷ್ಟೇ ರುಬ್ಬಿಬಿಟ್ಟು ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಮಾಮೂಲಿ ಒಗ್ಗರಣೆ ಕೊಡ್ತೀವಲ್ಲ ಅದೇ ಥರ ಒಗ್ಗರಣೆ ಕೊಟ್ಟು ಸೊಪ್ಪು ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಹೇಗೆ ಮಾಡಬೇಕಂತ ಇವತ್ತು ಇದೇ ಥರ ಮಾಡ್ತಿದ್ದೀನಿ. ಕೊಬ್ಬರಿ ಏನು ಜಾಸ್ತಿ ಹಾಕೋಂಗಿಲ್ಲ, ಸ್ವಲ್ಪ ಕೊಬ್ಬರಿ ಹಾಕೋದು. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ತುಪ್ಪ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳು ಸ್ವಲ್ಪ ಖಾರ ಕಮ್ಮಿ ಹಾಕಿದ್ರೆ ಅವರು ಚೆನ್ನಾಗಿ ತಿಂತಾರೆ. ಸೊಪ್ಪು ಒಳ್ಳೆಯದು. ಎಲ್ಲರೂ ತಿನ್ನೋದ್ರಿಂದ ಯಾವಾಗ ಸೊಪ್ಪಿನ ಪಲ್ಯ ಸಾಂಬಾರು ಮಾಡಿದರೆ ಮಕ್ಕಳು ತಿನ್ನಲ್ಲ. ರೈಸ್ ಜೊತೆ ಮಿಕ್ಸ್ ಮಾಡಿಕೊಟ್ರೆ ತಿಂತಾರೆ, ಹಾಗಾಗಷ್ಟೇ. ಇವಾಗ ಅಕ್ಕಿ ಹಾಕ್ತಿದ್ದೀನಿ. 1 ಗ್ಲಾಸ್ ಅಕ್ಕಿ ಇಟ್ಕೊಂಡಿದ್ದೆ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಈಗ ಮುಚ್ಚಳ ಹಾಕಿಡ್ತಾಯಿದ್ದೀನಿ. 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ನಾಷ್ಟ ರೆಡಿ ಆಯಿತು. ಇವಾಗ ಮಕ್ಕಳಿಗೆ ಮೊದಲು ಊಟ ಮಾಡಿಸ್ತೀನಿ, ಆಮೇಲೆ ನಾವು ಊಟ. ಆಯ್ತು ಬಾ, ಇವಾಗ ಊಟ ಮಾಡಂತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ನೋಡ್ತೀವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.